ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಥ ಸಪ್ತಮೋಧ್ಯಾಯಃ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಈ ರೀತಿಯಾಗಿ ನೀನು ಯೋಗಿಯಾಗಿರು, ನನ್ನಲ್ಲೇ ಆಸಕ್ತನಾಗಿರು ಅಂತ ನಾನೇನು ಹೇಳಿದೆ, ಆದರೆ ನೀನು ನನ್ನಲ್ಲಿ ಆಸಕ್ತನಾಗಿದ್ದೀಯಾ? ಯಾವ ರೀತಿಯಲ್ಲಿ ಯೋಗ ಮುಂದೆ ಹೋಗ್ತಾ ಇದೆ ಅನ್ನೋದು ನಿನಗೆ ಹೇಗೆ ತಿಳಿಯುತ್ತೆ? ಅದನ್ನು ನಾನೀಗ ಹೇಳ್ತೇನೆ ಕೇಳು. ನನ್ನಲ್ಲಿ ನೀನು ಖಚಿತವಾಗಿ ಯುಂಜಿತನಾಗಿದ್ದೀಯಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅದನ್ನು ಹೇಳ್ತೀನಿ ಕೇಳು ಅಂತ ಭಗವಂತ ಬಹಳ ಕರುಣೆಯಿಂದ ಅರ್ಜುನನಿಗೆ ಎಲ್ಲವನ್ನು, ಅರ್ಜುನನ ಮೂಲಕ ನಮಗೆ ಎಲ್ಲವನ್ನು ಇಷ್ಟು ವಿಶದವಾಗಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೋ ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 15ನೇ ತಾರೀಕು ಬುಧವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ಪೂರ್ವಭಾದ್ರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೋ ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 16ನೇ ತಾರೀಕು ಚತುರ್ದಶಿ ತಿಥಿ ಗುರುವಾರ ಹಾಗೂ ಇಂದು ಉತ್ತರ ಭಾದ್ರಪದ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಸಂಜೆಯಾದ ನಂತರ ಸ್ವಲ್ಪ ತೊಂದರೆ ಆಗಬಹುದು. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇವತ್ತು ಸೋಲು ನಿಮಗೆ ಪ್ರಾಪ್ತಿಯಾಗಬಹುದು. ಆದ್ದರಿಂದ ಮೀಟಿಂಗ್ ಇತ್ಯಾದಿಗಳಲ್ಲಿ ಹೆಚ್ಚಿನ ಮಾತು ಸಂಜೆಯ ನಂತರ ಬೇಡ. ವೃಷಭ ರಾಶಿಯವರಿಗೆ ಬೆಳಗ್ಗೆ ಸಂಜೆ ಎಲ್ಲವೂ ಅನುಕೂಲಕರವಾಗಿದೆ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು. ಎಲ್ಲರೂ ಕೂಡ ನಿಮ್ಮ ಹಿಂದೆನೇ ಇರ್ತಾರೆ. ನೀವು ಹೇಳಿದ್ದೆಲ್ಲವೂ ಇವತ್ತು ನಡೆಯುತ್ತೆ. ನೀವು ಎಲ್ಲರಿಗೂ ಫೇವರೇಟ್ ಆಗಿರ್ತೀರಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದ ನಂತರ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು ಮೂಡುತ್ತೆ. ಮನಸ್ಸಿಗೆ ನೆಮ್ಮದಿ. ಒಂದು ತಿಂಗಳಿಂದ ಮಾಡ್ತಾ ಇದ್ದಂತಹ ಕೆಲಸ ಇವತ್ತು ಸಮಾಪ್ತಿಯಾಗಿ ನಿಮಗೆ ಬಹಳ ಖುಷಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ಕ್ಲೇಶ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಇದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದ್ದೆಲ್ಲ ನಡೀತಾ ಇರುತ್ತೆ. ಬೇರೆಯವರು ಬಹಳನೇ ಸಹಕಾರ ಕೊಡ್ತಾ ಇರ್ತಾರೆ. ಮಧ್ಯಾಹ್ನವಾದ ನಂತರ ಬೇರೆಯವರ ಸಹಕಾರ ನಿಮಗೆ ಕಳೆದುಕೊಳ್ಳಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಮಧ್ಯಾಹ್ನವೂ ಬೆಳಗ್ಗೆಯೂ ಕೂಡ ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಪ್ರೀತಿ ಪಾತ್ರರಿಂದ ಅಕ್ಕರೆ ಇತ್ಯಾದಿಗಳು ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅನೇಕ ರೀತಿಯ ಕಿರಿಕಿರಿಗಳು, ಹಣಕಾಸಿನ ವಿಚಾರದ ಬಗ್ಗೆ ಬಹಳ ಯೋಚನೆ ಎಲ್ಲವೂ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ದುಡ್ಡು ಕೈಗೆ ಬರದೇ ಹೋದರೂ ಕೂಡ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಹೆಚ್ಚಾಗತ್ತೆ. ಹೀಗಾಗಿ ಸಮಸ್ಯೆಗಳೆಲ್ಲವನ್ನು ನಾನು ಎದುರಿಸಬಲ್ಲೆ ಅನ್ನುವಂತಹ ಧೈರ್ಯ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅನೇಕ ರೀತಿಯಲ್ಲಿ ಮನಸ್ಸಿಗೆ ಕಿರಿಕಿರಿ ಇತ್ಯಾದಿಗಳು ನಡೀತಾ ಇರುತ್ತೆ. ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಇರೋದಿಲ್ಲ. ಮನೆಯ ಸಂಸಾರದ ತೊಂದರೆಗಳನ್ನೇ ನಿಮ್ಮನ್ನು ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಸ್ವಲ್ಪ ಕಲಾವಿದರಿಗೆ ಒಂದು ಡೈವರ್ಷನ್ ಅನ್ನೋದು ಸಿಕ್ಕತ್ತೆ. ಹೀಗಾಗಿ ಸ್ವಲ್ಪ ಕೆಲಸಗಳನ್ನು ನೀವು ಬೇರೆ ರೀತಿಯಲ್ಲಿ ಮಾಡಿಕೊಳ್ತೀರಿ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದ್ದೆಲ್ಲವೂ ನಿಮ್ಮ ಪ್ರಕಾರವಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ತೊಂದರೆ, ಒಡಕು ಇತ್ಯಾದಿಗಳು ಬರಬಹುದು. ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು, ಮನೆಯ ಜವಾಬ್ದಾರಿಗಳು ಹೆಚ್ಚಾಗಿ ಒಂದಕ್ಕೊಂದು ಅಡಚಣೆ ಉಂಟು ಮಾಡಬಹುದು. ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಮಕರ ರಾಶಿಯವರಿಗೆ ಮಧ್ಯಾಹ್ನವಾದ ನಂತರ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಇರುವುದರಿಂದ ಇವತ್ತು ನೀವು ಆಡುವಂತಹ ಮಾತಿನಿಂದ ಎಲ್ಲರನ್ನೂ ಗೆಲ್ಲಬಹುದು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮಲ್ಲೇ ನೀವು ಸಂತೃಪ್ತಿಯನ್ನು ಪಡಿತಾ ಇರ್ತೀರಿ. ಇದೇ ಆತ್ಮಶಾಂತಿಯನ್ನು ನೀವು ಮಧ್ಯಾಹ್ನವಾದ ನಂತರ ನಿಮ್ಮ ಮನೆಯವರಿಗೂ ಹಂಚಬೇಕಾಗತ್ತೆ. ಅವರನ್ನು ಕೂಡ ಹುರಿದುಂಬಿಸಿ ಎಲ್ಲವೂ ಸರಿಯಾಗಿದೆ, ಎಲ್ಲರೂ ಒಟ್ಟಿಗೆ ಸಿಹಿಯಾಗಿ ಊಟ ಮಾಡಿಕೊಂಡು ತಿನ್ನೋಣ ಅಂತ ನೀವೇ ಹುರಿದುಂಬಿಸಬೇಕಾಗಿ ಬರುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಲ್ಲಿ ಕಿರಿಕಿರಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿ ಹಿಂದಿನ 4-5 ದಿನಗಳಲ್ಲಿದ್ದಂತಹ ಜಾಡ್ಯ, ಬೇಜಾರು ಎಲ್ಲವೂ ಮಾಯವಾಗುತ್ತೆ ಮತ್ತು ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ ಲೇಖನವನ್ನು ಮಾಡೋದು ಬಿಡೋದು ಬೇಡ. ಶ್ರೀಕೃಷ್ಣ ನಿಮ್ಮನ್ನು ಎಲ್ಲರನ್ನೂ ಮತ್ತು ನಮ್ಮನ್ನು ಎಲ್ಲರನ್ನೂ ಅದರಿಂದ ಕಾಪಾಡ್ತಾನೆ. ಒಂದು ಶ್ಲೋಕ ಹೇಳಿದರೂ ಸಾಕು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.